ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶು ವ್ಲಾಗ್ಸ್ ಇನ್ ಕನ್ನಡ. ನನಗೂ ಸ್ವಲ್ಪ ಗಂಟ್ಲು ಸರಿ ಇಲ್ಲ, ಸ್ವಲ್ಪ ಲೈಟಾಗಿ ಗಂಟ್ಲು ನೋವಿತ್ತು. ಮಾರ್ನಿಂಗ್ ಇವಾಗ ಹೋಗಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ತುಂಬ ಫೀವರ್ ಬಂದಿದೆ, ಜ್ವರ ಇದೆ, ಕೆಮ್ಮಿದೆ. ಹಾಗಾಗಿ ಮಗಳು ಸಹ ಇಲ್ಲ, ಅವಳು ಈಗ ಅತ್ತೆ ಮನೇಲಿ ಇದ್ದಾಳೆ. ಯಾಕೆಂದರೆ ಇಲ್ಲಿದ್ದರೆ ಹೋಗಿ ಹೋಗಿ ಅವ್ರ ಅಪ್ಪನ ಮುಟ್ತಾ ಇರ್ತಾಳೆ, ಪಕ್ಕ ಹೋಗಿ ಮಲ್ಕೋತಾಳೆ. ಸುಮ್ಮನೆ ಯಾಕೆ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವಳು ಅಲ್ಲಿ ಹೋಗಿದ್ದಾಳೆ, ಅಂದರೆ ಕಳಿಸಿದ್ದೀವಿ. ಸೊ ಇವಾಗ ನೈಟೆಲ್ಲ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ, ಕೆಮ್ಮು ಕಂಟ್ರೋಲ್ ಆಗಿದೆ. ನಾನು ಹೇಳ್ದಂಗೆ ನೆನ್ನೆ ಮೆಣಸು ಜೀರಿಗೆ ಸಾಂಬಾರು ಅದು ಕುಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದು ತುಂಬಾ ಬೇಗ ವರ್ಕ್ ಆಗುತ್ತೆ ಮೆಣಸು ಜೀರಿಗೆ ರಸಮ್ ಮಾಡಿಕೊಂಡ್ರೆ. ಮತ್ತು ಈಗ ಸಡನ್ನಾಗಿ ಯಾವಾಗಲೂ ನಿಮಗೆ ಕೆಮ್ಮು ಬರ್ತಾ ಇರುತ್ತೆ, ಕಂಟ್ರೋಲ್ ಆಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಒಂದೆರಡು ಬೆಳ್ಳುಳ್ಳಿ, ಒಂದು 3-4 ಮೆಣಸನ್ನ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗ್ದು ಅದ್ರ ರಸ ಕುಡಿದ್ರೆ ಸ್ವಲ್ಪ ನಿಮಗೆ ಕೆಮ್ಮು ಕಂಟ್ರೋಲ್ ಆಗುತ್ತೆ. ಮತ್ತು ಅದೆಲ್ಲ ಖಾರ ಇರುತ್ತಲ್ವ, ಅದು ನಿಮಗೆ ಹೋದಾಗ ಒಂಥರ ಅಂದರೆ ಲೈಕ್ ಆಗಲ್ಲ, ವಾಮಿಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ಬಟ್ ಕಂಟ್ರೋಲ್ ಮಾಡ್ಕೊಳ್ಳಿ, ಬೇಗನೆ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಬಿಸಿ ಬಿಸಿ ನೀರು ಕುಡೀರಿ, ಬಿಸಿ ಬಿಸಿ ಊಟ ತಿನ್ನಿ. ಸೊ ತಣ್ಣಗಿರೋ ಐಟಮ್ಸ್ನ ಅವಾಯ್ಡ್ ಮಾಡಿ. ಅದು ಇವಾಗಿರೋ ಕ್ಲೈಮೇಟ್ಗೆ ಎಲ್ಲರಿಗೂ ಸಹ ವೈರಲ್ ಫೀವರ್ ಆ ಥರ ಈ ಥರ ಆಗ್ತಿದೆ. ಪ್ಲೀಸ್ ಹುಷಾರಾಗಿರಿ. ನಮ್ಮದು 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ನಮ್ಮ ಮನೇಲಿ. ಬಟ್ ಅಂದರೂ ಅವ್ರಿಗೆ ಕೆಮ್ಮು ಜ್ವರ ಬಂದಿದೆ. ಸೊ ಡೋಲೋ ನುಂಗಿದ್ದಾರೆ. ಬೆಳಗ್ಗೆ ಹೋಟ್ಲಿಂದ ಇಡ್ಲಿ ತರಿಸಿ ಇಡ್ಲಿ ಕೊಟ್ಟಿದ್ದಷ್ಟೇ ಬೆಳಗ್ಗೆ. ಇವಾಗ ಅದೇ ರಸಮ್ ಇತ್ತು, ಅದಕ್ಕೆ ಬಿಸಿ ಅನ್ನ ಮಾಡಿ ಸ್ವಲ್ಪ ತಿಂದಿದ್ದಾರೆ ಲೈಟಾಗಿ. ಸೊ ನಿದ್ದೆ ಮಾಡ್ತಾನೇ ಇದ್ದಾರೆ. ಚಳಿ ಆಗುತ್ತೆ, ಜ್ವರ ಆ ಥರ ಆಯ್ತು. ಇವಾಗ ಸ್ವಲ್ಪ ಸೆಕೆ ಆಗ್ತಿದೆಯಂತೆ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ಮನೇಲಿ ಯಾರಾದ್ರು ಹುಷಾರಿಲ್ಲ ಅಂತ ಮಲ್ಕೊಬಿಟ್ರೆ ಮಾತ್ರ ಮನೇನೆ ಫುಲ್ ಡಲ್ ಅನಿಸುತ್ತೆ. ಅದರಲ್ಲೂ ನನ್ನ ಮಗಳು ಬೇರೆ ಇಲ್ಲ. ನಮ್ಮ ಮನೆ ನಾಯಿ ನೋಡ್ಬೋದು, ಇವ್ ನಾನು ತೋರಿಸಿ ನಮ್ಮ ಸಿಂಬುನ. ಹಾಯ್ ನೋಡಿ, ಎಷ್ಟು ಸೈಲೆಂಟಾಗಿ ಮಲಗಿದ್ದಾನೆ. ತುಂಬ ಸೈಲೆಂಟಾಗಿದ್ದಾನೆ ಅವನು. ಪಾಪ ಅವನು, ನನ್ನ ಮಗಳು ಇದ್ದಾಳೆ ಅಂದರೆ ಮನೇಲಿ ಯಾರನ್ನ ಕಂಟ್ರೋಲ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಆಟಾಡ್ತಾರೆ. ಅವನು ಅವಳಿಗಷ್ಟೇ ಟಾರ್ಚರ್ ಮಾಡ್ತಾನೆ, ಅವಳು ಅವನಿಗೆ ಟಾರ್ಚರ್ ಮಾಡ್ತಾಳೆ. ಬಟ್ ಈಗ ಅವಳು ಇಲ್ವಲ್ಲ, ಅವನಿಗೆ ಒಂಥರ ಸೈಲೆಂಟಾಗಿದ್ದಾನೆ. ಅಂದರೆ ನಿದ್ದೆ ಮಾಡಿಕೊಂಡು ಒಂಥರ ಡಲ್ಲಾಗಿದ್ದಾನೆ. ಅವಳು ಬಂದ್ಲು ಅಂದರೆ ಫುಲ್ ಆ್ಯಕ್ಟಿವ್ ಆಗ್ತಾನೆ. ಸೊ 4:15ಗೆ ಮಕ್ಕಳು ಬರ್ತಾರೆ ಟ್ಯೂಷನ್ಗೆ. ಹಾಗಾಗಿ ಏನೂ ಕೆಲಸ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ನಾನು ಹೋಟ್ಲಲ್ಲಿ ಇಡ್ಲಿ ತಂದಿದ್ವಿ, ಸೊ ಇಬ್ಬರು ತಿಂದ್ವಿ. ನಮ್ಮ ಮಾವ ತಂದುಕೊಟ್ರು. ಸೊ ಇಬ್ಬರು ಇಡ್ಲಿ ತಿಂದು ಅವ್ರಿಗೆ ರಸಮ್ ಹಾಕ್ಕೊಟ್ಟೆ. ನಂದಿನ್ನೂ ಊಟ ಆಗಿದಾಗಲೇ ಟೈಮ್ 2:45 ಆಯಿತು. ಊಟ ಮಾಡೋಕ್ಕೆ ನನಗೇನು ಹಸಿವು ಇಲ್ಲ, ಬೆಳಗ್ಗೆ ಇಡ್ಲಿ ತಿಂದೆ ಹೆವಿ ಅನಿಸ್ತಾ ಇದೆ. ಅವ್ರಿಗೆ ಮಾತ್ರ ಹಾಕ್ಕೊಟ್ಟೆ. ಸೊ ನಾನು ಇವಾಗ ಒಂದು 2 ಮಂತ್ಸಿಂದ ಬಿಸಿನೀರೇ ಕುಡಿತಾ ಇದ್ದೀನಿ. ಸೊ ಬಿಸಿನೀರು ಕುಡಿಯೋದ್ರಿಂದ ಯಾವಾಗಲೂ ಬೇಡ, ಅಟ್ಲೀಸ್ಟ್ ಮಾರ್ನಿಂಗ್ ಎದ್ದಾಗ 1 ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿದ್ರೆ ಏನೇ ಹೊಟ್ಟೆಲಿರೋ ಟಾಕ್ಸಿನ್ಸ್ ಇರ್ಬೋದು, ಏನೇ ತೊಂದರೆಗಳಿದ್ರೂ ಸೊ ಅದು ವಾಶೌಟ್ ಆಗುತ್ತೆ. ದಯವಿಟ್ಟು ಮಾರ್ನಿಂಗ್ ಎದ್ದಾಗ 1 ಗ್ಲಾಸ್ ಬಿಸಿನೀರನ್ನ ದಯವಿಟ್ಟು ಕುಡೀರಿ, ಯಾರೇ ಆದ್ರೂ. ಇವಾಗಲಿಂದಲೇ ಮಕ್ಳಿಗೂ ಸಹ ಅಭ್ಯಾಸ ಮಾಡಿಸಿ. ಮಕ್ಳಿಗೆ ಹೆವಿ ಆಗುತ್ತೆ. 1 ಗ್ಲಾಸ್ ಇಲ್ದರೂ ಅಟ್ಲೀಸ್ಟ್ ಅರ್ಧ ಗ್ಲಾಸ್ ಅವ್ರು ಎದ್ದಾಗ ಎದ್ದ ತಕ್ಷಣ ಅವ್ರಿಗೆ ಅರ್ಧ ಗ್ಲಾಸ್ ಬಿಸಿನೀರು ಕೊಡಿ. ಆಮೇಲೆ ಏನು ಅವ್ರು ವಾಶ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಹಾಲು, ಬಿಸ್ಕಿಟ್ ಆ ಥರ ಏನು ಬೇಕಾದ್ರೂ ಕೊಡಿ. ಬಟ್ ಅದು ಯಾಕೆಂದರೆ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಫುಡ್ ಇರ್ಬೋದು, ಪ್ರತಿಯೊಂದರಲ್ಲೂ ಇವಾಗ ಯಾವುದೂ ಒರಿಜಿನಾಲಿಟಿ ಇಲ್ಲ. ಎಲ್ಲದರಲ್ಲೂ ಒರಿಜಿನಾಲಿಟಿ ಹೋಗ್ಬಿಟ್ಟಿದೆ. ನಾವು ಎಷ್ಟು ಬ್ಯಾಲೆನ್ಸ್ ಮಾಡ್ಕೋತೀವಿ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಬೇಕಾ ಬಿಟ್ಟು ಅನ್ನೋ ಥರ ಇದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ ಕೇಸ್ ಇವಾಗಲಿಂದನೇ ಮಾಡಬೇಕು. ಮತ್ತು ಬ್ಯಾಲೆನ್ಸ್ ಇರಬೇಕು ನಮ್ಮ ಊಟದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಅಷ್ಟೇ ಬ್ಯಾಲೆನ್ಸ್ ಆಗಿರಬೇಕು. ಎಣ್ಣೆ ಕಮ್ಮಿ ಯೂಸ್ ಮಾಡಿ. ತುಪ್ಪ ಒಳ್ಳೆಯದು. ಸೊ ತುಪ್ಪ ಆದಷ್ಟು ಡೈಲಿ ಅಟ್ಲೀಸ್ಟ್ 1 ಸ್ಪೂನ್ ತುಪ್ಪ ಯೂಸ್ ಮಾಡಿ. ಸೊ ಅದು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಅದರಲ್ಲಿ. ಹಂಗಾಗಿ ಅದು ಬಾಡಿಗೆ ಬೇಕಾಗಿರೋಂಥ ನಮ್ಗೆ ಏನೇನು ಬೇಕೋ ಅದೆಲ್ಲ ನಮ್ಗೆ ಸಿಗುತ್ತೆ. ಈ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು. ಸೊ ಸ್ವಲ್ಪ ಈ ಕಡೆ ಬರೋಣ. ಎಲ್ಲರ ಮನೇಲೂ ತರಕಾರಿ, ಹಣ್ಣು ಇಂಥದ್ದೆಲ್ಲ ಕಮ್ಮಿ ಇರುತ್ತೆ ಆಲ್ಮೋಸ್ಟ್. ಅದೇ ಬೇರೆ ಥರ ಸ್ನ್ಯಾಕ್ಸ್ ಐಟಮ್ಸ್ ಇರ್ಬೋದು, ಚಿಪ್ಸು, ಅದು ಇದು, ಈ ಆಯಿಲ್ ಫುಡ್ಸ್ ಇರ್ಬೋದು, ಎಲ್ಲ ಹೆವಿ ಇರುತ್ತೆ. ಅಬ್ಸರ್ವ್ ಮಾಡಿ. ಸೊ ನಮ್ಮ ಮನೇಲಿ ಅಂದರೆ ಎಲ್ಲರ ಮನೇಲೂ ಅದನ್ನ ಚೇಂಜ್ ಮಾಡಬೇಕು. ಯಾವ ಥರ ಅಂತಂದರೆ, ಹೊರಗಡೆ ತಿಂಡಿ ಔಟ್ಸೈಡ್ ಅಂದರೆ ಬೇಕ್ ಮಾಡಿರೋ ಬ್ರೆಡ್ಡು, ರಸ್ಕು, ಸ್ವೀಟ್ಸ್ ಇದೆಲ್ಲ ಕಂಟ್ರೋಲ್ ಮಾಡಬೇಕು. ಮನೇಲಿ ನೋಡಿದ್ರೆ ತರಕಾರಿ, ಹಣ್ಣು ಎಚ್ಚೆತ್ತವಾಗಿರಬೇಕು. ಸೊ ಅವಾಗ ನಮ್ಮ ಆರೋಗ್ಯನೂ ಕಂಟ್ರೋಲಲ್ಲಿ ಇರುತ್ತೆ. ಸೊ ಏನು ಪರ್ಫೆಕ್ಟ್ ಆಗಲ್ಲ, ಬಟ್ ಲಿಮಿಟೆಡ್ ಡಯಟ್, ಬ್ಯಾಲೆನ್ಸ್ ಡಯಟಲ್ಲಿ ಕಂಟ್ರೋಲ್ ಆಗಿರುತ್ತೆ. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ನಾನು ಏನು ಕೆಲಸ ಮಾಡ್ದಲೆ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ. ನಿದ್ದೆ ಬರ್ತಲ್ಲ, ಸುಮ್ಮನೆ ಹಾಗೆ ಎಡಿಟ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಸುಮ್ಮನೆ ಮಲಗಿದ್ದೆ. ಇವಾಗ ಏನೋ ಕಸ ಗುಡಿಸಿ ಪಾತ್ರೆ ತೊಳೆದು ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟು ಮಿಷಿನ್ಗೆ ಬಟ್ಟೆ ಹಾಕಿದೆ. ಸೊ ಅದೆಲ್ಲ ಒಗ್ದು ಹಾಕಿದ್ದೀನಿ. ಮಳೆ ಇಲ್ಲ ಸದ್ಯಕ್ಕೆ ಇವತ್ತು, ನೆನ್ನೆನೂ ಇರಲಿಲ್ಲ, ಇವತ್ತೂ ಇಲ್ಲ.
ಹೀಗೆ ವಾತಾವರಣ ಆಗ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ನಮಗಂತೂ. ಈ ಥರ ಮಳೆ ಬಂದು ಆ ಮಳೆ ಬಿಸಿಲು ಎಲ್ಲರಿಂದ ಕ್ಲೈಮೇಟ್ಗೆ ನನಗೂ ಕೋಲ್ಡ್ ಇದೆ, ಸ್ವಲ್ಪ ಲೈಟಾಗಿ ಗಂಟಲು ನೋವಿದೆ. ಬಟ್ ಇವಾಗ ಪರವಾಗಿಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಗಂಟ್ಲು ನೋವಿದೆ ಅನ್ನೋದಕ್ಕೆ ಸೊ ನನ್ನ ಹಸ್ಬೆಂಡ್ ನಾನು ಇಬ್ಬರು ಸಹ ಸಾಲ್ಟ್ ವಾಟರ್ ಗಾಗ್ಲಿಂಗ್ ಮಾಡಿದ್ವಿ. ಗಾಗ್ಲಿಂಗ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಸ್ವಲ್ಪ ಬಿಸಿ ಇರೋ ನೀರು ಅಂದರೆ ಉಗುರು ಬೆಚ್ಚ ಇದ್ದರೆ ಓಕೆ, ನಿಮಗೆ ಎಷ್ಟು ಕಂಟ್ರೋಲ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಅಷ್ಟು ಬಿಸಿನೀರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡು ಗಾಗಲ್ ಮಾಡಿ. ಸೊ ಲೈಟಾಗಿ ಇದೆ ಅಂದಾಗಲೇ ಮಾಡಿ, ಹೆಚ್ಚಾಗಲಿ ಅಂತ ಕಾಯಬೇಡಿ. ನಾವನ್ನ ಏನು ಸ್ವಲ್ಪ ಅಲ್ವ ಬಿಡು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಇರಬೇಡಿ. ಏನನ್ನು ಕಳ್ಕೊಳ್ಳಲ್ಲ. ಒಂದು ಲೋಟ ಬಿಸಿನೀರಿಗೆ ಉಪ್ಪು ಹಾಕೊಂಡು ಆವಾಗಲೇ ನೀವು ಗಾಗ್ಲಿಂಗ್ ಮಾಡಿಬಿಟ್ರೆ ಎಷ್ಟೋ ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ಒಂದು ನೀವು ಮಾರ್ನಿಂಗ್ ಮಾಡಿ, ಯಾಕಂದರೆ ತಿಂಡಿ ಎಲ್ಲ ಆದಮೇಲೆ ಮಾಡೋಕ್ಕೆ ಹೋಗ್ಬೇಡಿ, ವಾಮಿಟ್ ಆದಂಗೆ ಆಗುತ್ತೆ. ಸೊ ಮುಂಚೆನೇ ಮಾಡಿ. ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀವು ನೀರು ಕುಡಿಬೇಡಿ, ಏನು ಕುಡಿಬೇಡಿ. ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಅದಕ್ಕೆ ಗಾಗ್ಲಿಂಗ್ ಮಾಡಿ. ಸೊ ಗಾಗ್ಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಅಥವಾ ಏನಾದ್ರೂ ನಿಮಗೆ ನೋವು ಇರುತ್ತಲ್ವ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆ ಸಾಲ್ಟ್ ವಾಟರ್ ಬಿದ್ದಾಗ. ಹಾಗಾಗಿ ಅದನ್ನ ಒಂದು 3 days ಮಾಡಿ ಕಂಟಿನ್ಯೂಸ್ ಆಗಿ. ಸೊ ಅದೊಂದು ಕಮ್ಮಿ ಆಗುತ್ತೆ. ಆ್ಯಂಡ್ ಇಲ್ಲ ಅದಕ್ಕೂ ಕಮ್ಮಿ ಆಗಲಿಲ್ಲ ಆ್ಯಸ್ ಯೂಶುವಲ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಬಟ್ ಟ್ಯಾಬ್ಲೆಟ್ಸ್ನ ದಯವಿಟ್ಟು ಕಮ್ಮಿ ಯೂಸ್ ಮಾಡಿ. ಜಾಸ್ತಿ ಅಫ್ಕೋರ್ಸ್ ಯೂಸ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಇಲ್ಲ ವಿಧಿ ಇಲ್ಲ, ಬಟ್ ಆದಷ್ಟು ನ್ಯಾಚುರಲಾಗಿ ಕಂಟ್ರೋಲ್ ಮಾಡ್ಕೊಳಕ್ಕೆ ನೋಡಿ. ಅದಲ್ದಲೇ ನಾವು ಪ್ರತಿಯೊಂದಕ್ಕೂ ಸಣ್ಣ ಇಲ್ದಾಗ ಯೋಚನೆ ಮಾಡ್ದಲ್ಲೇ ದೊಡ್ಡದಾಗ ಬಿಟ್ಕೊಂಡ್ರೆ ಅದು ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ ಕೊಡುತ್ತೆ, ತುಂಬ ಎಫೆಕ್ಟ್ ಆಗುತ್ತೆ. ನಾನು ಇವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ ನನ್ನ ಮಾತನ್ನ, ಮಲ್ಗೇ ಇದ್ದಾರೆ. ಇಲ್ಲ ಕಂಟ್ರೋಲ್ ಆಗುತ್ತೆ ಅಂತ. ಬಟ್ ನೋಡೋಣ, ಡೋಲೋ ತೊಗೊಂಡಿದ್ದಾರೆ. ಇವಾಗ ಕಂಟ್ರೋಲ್ ಆಗಲಿಲ್ಲ ಅಂದರೆ ಈವ್ನಿಂಗ್ ಹಾಸ್ಪಿಟಲ್ಗೆ ಹೋಗಬೇಕು, ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು, ಯಾಕಂದರೆ ಆವಾಗ ಸ್ಟಾಮಿನಾನು ಇನ್ಕ್ರೀಸ್ ಆಗುತ್ತೆ. ಬಟ್ ಸಿವಿಯರ್ ಇದೆ ಅಂದಾಗ ಹೋಗಲೇಬೇಕಾಗುತ್ತೆ, ಯಾಕಂದರೆ ತುಂಬ ನಾವು ಹಾಗೆ ಬಿಡೋಕ್ಕಾಗಲ್ಲ, ತುಂಬ ಸುಸ್ತಾಗ್ತಾ ಇರುತ್ತೆ. ಸೊ ನೋಡೋಣ ಈವ್ನಿಂಗ್ ಗಂಟ ನೋಡಿಬಿಟ್ಟು ಜ್ವರ ಕಮ್ಮಿ ಆಗಿಲ್ಲ ಇನ್ ಕೇಸ್ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಇಲ್ಲ ಅಂದರೆ ಏನಿಲ್ಲ. ನನಗೆ ಇವಾಗ ಇದೆ, ಸೊ ನೈಟ್ಗೆ ಏನಾದ್ರು ಮಾಡಬೇಕು. ಇವಾಗೇನು ಅವಳು ಅಲ್ಲೇ ಇದ್ದಾಳೆ, ಹಂಗಾಗಿ ಏನು ಅಡುಗೆ ತಿಂಡಿದ್ದು ಏನಿಲ್ಲ. ಇವನಿಗೂ ಮೊಸರನ್ನ ಅಥವಾ ಹಾಲಣ್ಣ ಏನಾದ್ರು ಹಾಕಿದ್ರೆ ಅವನು ತಿನ್ಕೋತಾನೆ. ಮನೆ ಫುಲ್ ಸೈಲೆಂಟ್ ಆಗಿದೆ, ಬೇಜಾರಾಗ್ತಿದೆ ಅದೇ ನನಗೆ. ಅವಳಿದ್ರೆ ಇಷ್ಟು ಸೈಲೆಂಟಾಗಿರೋದೇ ಇಲ್ಲ ಮನೆ. ನನ್ನ ಮಗಳಿದ್ಬಿಟ್ರೆ ಫುಲ್ಲು ಏನೋ ಒಂದು ಸೌಂಡು, ಆ್ಯಕ್ಟಿವ್ ಆಗಿರ್ತೀವಿ ನಾವು. ಅವಳು ಇಲ್ವಲ್ಲ ಇವತ್ತು, ಒಂಥರ ಡಲ್ ಆಗಿದೆ ನಮಗೇನೆ ಅಲ್ಲಿರೋದಕ್ಕೆ. ನೋಡೋಣ, ಅವಳನ್ನ ನಾಳೆ ಹಂಗೆ ಸ್ಕೂಲಿಗೆ ಡೈರೆಕ್ಟಾಗಿ ಅಲ್ಲಿಂದನೇ ಕರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಅವಳನ್ನು ಕರ್ಕೊಂಡು ಹೋಗಬೇಕು. ಇವಾಗ ಅವಳು ಸ್ವಲ್ಪ ಎಲ್ಲ ಕಲಿತಾ ಇದ್ದಾಳೆ. ಇಷ್ಟು ವರ್ಷ ಸಿಕ್ಕಾಪಟ್ಟೆ ಆಟ ಆಡ್ಬಿಟ್ಟಿದ್ದಾಳೆ. ಸೊ ಇನ್ಮೇಲೆ ಇವಾಗ ಸ್ವಲ್ಪ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಬೇಕು ಅನ್ನೋದು ಕಾರಣದಿಂದ ಇವಾಗ ಅವಳು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಎಲ್ಲರೂ ಇನ್ನೂ 3.5 yearsಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಮಕ್ಳಿಗೆ ಬೇಸಿಕ್ಸ್ ಕಲಿಸ್ಬೇಕು ಅಂತ. ಆಫ್ಕೋರ್ಸ್ ಹೌದು, ನಾನು ಅವಳಿಗೆ ಬೇಸಿಕ್ಸ್ ಅನ್ನೋದಕ್ಕಿಂತ ಎಲ್ಲ ಅಂದರೆ ಇದು ಯಾವ್ಯಾವ ಥರ ಏನೇನೋದು ತಿಳ್ಕೊಳ್ಳೋದನ್ನ ಅವ್ರು ಕೇಳೋ ಕ್ವೆಶನ್ಸ್ ಅವರೇ ಕೇಳ್ತಾರೆ ನಮ್ಮನ್ನ. ಸೊ ಹೇಗೆ ಏನು ಎತ್ತಂತ ಕೇಳಿದಾಗ ನಾವು ಅಯ್ಯೋ ಹೋಗೋ ಅನ್ಬಾರ್ದು. ಸೊ ಅವ್ರು ಕೇಳೋದಕ್ಕೆ ಎಷ್ಟೇ ಸತಿ ಕೇಳಿದ್ರು ತಾಳ್ಮೆಯಿಂದ ಉತ್ತರ ಕೊಡಬೇಕು. ಹೌದು ಅನ್ನಿಸುತ್ತೆ, ಇರಿಟೇಟ್ ಆಗುತ್ತೆ. ಬಟ್ ಅವ್ರಿಗೆ ಇವಾಗ ಇನ್ನೂ ಕ್ವೆಶನ್ಸ್ ಕೇಳಬೇಕು ಅನ್ನೋದು ಬರುತ್ತೆ ಮಕ್ಕಳಿಗೆ. ನಮ್ಮನ್ನ ಕ್ವೆಶನ್ಸ್ ಕೇಳಬೇಕು, ಎಲ್ಲ ತಿಳ್ಕೊಬೇಕು ಅನ್ನೋದು ಬರುತ್ತೆ. ಸೊ ಅವಾಗ ನಿಮ್ಮ ಮಕ್ಕಳು ನಿಮ್ಮನ್ನ ಆ ಥರ ಕ್ವೆಶನ್ಸ್ ಕೇಳ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಆನ್ಸರ್ ಮಾಡಿ, ತುಂಬಾ ಇದು ಮಾಡಬೇಡಿ. ಮಾತಾಡ್ತಾ ಎಲ್ಲೆಲ್ಲೋ ಹೋಗ್ಬಿಟ್ಟೆ ನಾನು, ಯಾವ್ಯಾವ ಟಾಪಿಕ್ಗೆ ಹೋಗ್ಬಿಟ್ಟೆ. ಸೊ ಬಟ್ಟೆ ಎಲ್ಲ ಒಣಾಕಿದ್ದೀನಿ, ಬಟ್ಟೆ ಒಣಗ್ಬಿಟ್ರೆ ಸಾಕು. ಇನ್ನೂ ಇದೆ, ನಾಳೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಇದೆ ಬಟ್ಟೆ, ಅದು ನಾಳೆ ಹಾಕಬೇಕು. ಈ ದಿವಾನ್ ಕಾಟ್ ಬಟ್ಟೆ, ಹಾಸಿಗೆ ಬಟ್ಟೆ ಇದೆಲ್ಲ ತೆಗ್ದಾಗಲೇ ಸ್ವಲ್ಪ ಜಾಸ್ತಿ ಬಟ್ಟೆ ಅನಿಸೋದು. ಇಲ್ಲ ಅಂದರೆ ದಿನ ಬಿಟ್ಟು ದಿನ ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆ ಹಾಕ್ತಾ ಇರ್ತೀನಿ. ಸೊ ಇವಾಗ ಆಗ್ತಿದೆ, ನೋಡೋಣ ಹೇಗೆ ಹೋಗುತ್ತೆ ದಿನ ಅಂತ. ದಯವಿಟ್ಟು ಕೆಮ್ಮು ಬಂದರೆ ಬೇಗ ಕಂಟ್ರೋಲ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಹೋಗೋದೇ ಇಲ್ಲ ಕೆಮ್ಮಂತೂ. ಸೊ ದಯವಿಟ್ಟು ಅವಾಗ ಆಯಿಲ್ ಫುಡ್ಗಳು, ಹೊರಗಡೆ ಫುಡ್ಡು ಎಲ್ಲ ಕಂಟ್ರೋಲ್ ಮಾಡಿ. ಸ್ವಲ್ಪ ಏನಾರು ರಸಮ್ ಥರ ತೊಗೊಳ್ಳಿ. ಮೆಣಸು ಜೀರಿಗೆ ರಸಮ್, ಮೆಣಸು ರಸಮ್ ಮಾಡ್ಕೊಂಡಾಗ ಬೇಳೆ ಹಾಕೋಬೇಡಿ, ಹಾಗೆ ಮಾಡಿಕೊಡಿ. ಅವಾಗ ಅದು ಖಾರ ಇರುತ್ತೆ. ಆ ಮೆಣಸು ಜೀರಿಗೆ ಬೆಳ್ಳುಳ್ಳಿದೆಲ್ಲ ಬಿದ್ದಾಗ ಕೆಮ್ಮು ತಾನೇ ಕಂಟ್ರೋಲ್ ಆಗುತ್ತೆ. ತುಂಬ ಥರ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಆಗುತ್ತೆ, ಎಲ್ಲರಿಗೂ ಎಲ್ಲ ವರ್ಕ್ ಆಗಲ್ಲ. ಅದಿಲ್ಲಾಂದರೆ ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಇಟ್ಕೊಂಡ್ರು ಇದಾಗುತ್ತೆ. ಇಲ್ಲ ಅಂತಂದರೆ ಜೇನುತುಪ್ಪ, ಪುದೀನನ ಸ್ವಲ್ಪ ಪುದೀನ ತೊಗೊಂಡು ಅದನ್ನ ರುಬ್ಕೊಂಡು ರಸ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಅದನ್ನ ಕುಡಿದ್ರೂ ಸಹ ಏನಾದ್ರು ಬ್ಯಾಕ್ಟೀರಿಯಾಸ್ ಇದ್ದರೆ, ಇನ್ಫೆಕ್ಷನ್ಸ್ ಇದ್ದರೆ ಕಮ್ಮಿ ಆಗುತ್ತೆ. ಸೊ ಅವಾಗಲೂ ಸಹ ಕೆಮ್ಮು ಕಮ್ಮಿ ಆಗುತ್ತೆ.
ಇದೆಲ್ಲ ನೀವು ಮಾಡ್ತಾ ಬಂದರೆ ನಿಮ್ಗೆ ಅಟ್ಲೀಸ್ಟ್ ಒಂದು 4 ಡೇಸಲ್ಲಿ ನಿಮ್ಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಕೆಮ್ಮು. ಅದು ಇಲ್ಲ ಅಂತಂತಂದರೆ, ಇಲ್ಲ ಕೆಲವರಿಗೆ ಸಿರಪ್ ಕುಡಿಲೇಬೇಕು, ನಮ್ಮನೇಲಿ ಹಾಗೇ ಸಿರಪ್ನ ಕುಡಿತಾನೆ ಇರ್ತಾರೆ. ನನಗೆ ಅದು ಇಷ್ಟ ಆಗಲ್ಲ, ಯಾಕೆಂದರೆ ಅಷ್ಟೊಂದು ಲಿಮಿಟ್ ಇರಬೇಕು. ಕೆಮ್ಮಿದ್ದ ನಾವು ಅದನ್ನೇ ಕುಡಿತಾರೆ, ಅದೇ ಅಭ್ಯಾಸ ಆಗೋಗುತ್ತೆ. ಸೊ ಅದಕ್ಕೆ ಈ ಥರ ನಾವು ಮನೇಲಿ ಆದಷ್ಟು ಮನೇಲಿ ಏನೇನು ಬಳಸ್ತೀವಿ ಅದರಿಂದನೇ ಏನಾಗುತ್ತೆ ಅದನ್ನ ಮಾಡಿದ್ರೆ ಸೊ ನಮಗೂ ಹೆಲ್ಪ್ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ಥರನೂ ಮೈಗೆ ಸಿಗುತ್ತೆ. ನೋಡೋಣ, ಅವ್ರು ಹುಷಾರಾದರೆ ಸಾಕು ಅನಿಸ್ತಿದೆ ನನಗೊಂದು. ಯಾರಿಗಾದ್ರು ಜ್ವರ ಬಂತು ಅಂದರೆ ಮನೇಲಿ ಫುಲ್ ಮನೇನೇ ಅಪ್ಸೆಟ್ ಆಗೋಗುತ್ತೆ, ತಲೆ ನೋವ್ತಾ ಇರುತ್ತೆ. ನನಗಂತೂ ತಲೆ ಫುಲ್ಲು ನೋವ್ತಾರೆ. ಅವರಿಂದ ಅಂತಲ್ಲ, ವಾತಾವರಣ ಗಾಳಿ ನಂಗೆ ಮೊದಲೇ ಆಗಲ್ಲ. ಗಾಳಿ ಇದ್ರೆ ಎನಿ ಟೈಮ್ ನಾನು ಹತ್ತಿ ಹಿಡ್ಕೊತೀನಿ ಕಿವಿಗೆ. ಸೊ ಹತ್ತಿ ಇಲ್ದಲೇ ನಾನು ಎಲ್ಲೂ ಹೋಗೋದು ಇಲ್ಲ, ಬರೋದು ಇಲ್ಲ. ಆಚೆ ಮನೇಲಿದ್ದರೂ ಹತ್ತಿ ಹಿಡ್ಕೋಬೇಕು, ಹೊರಗಡೆ ಹೋದ್ರೂ ಹತ್ತಿ ಹಿಡ್ಕೋಬೇಕು, ಇಲ್ಲಾಂದರೆ ತಲೆ ಇಲ್ಲಿಂದ ಇಲ್ಲಿ ಫುಲ್ ಇಷ್ಟೆಲ್ಲ ಹಿಡ್ಕೊಂಡಾಗ ಆಗ್ಬಿಡುತ್ತೆ, ನೋವ್ತಾ ಇರುತ್ತೆ ನನಗೆ. ಅದು ಚಿಕ್ಕ ವಯಸ್ಸಿಂದ ಮನೇಲಿ ಅಭ್ಯಾಸ ಮಾಡಿರೋದ್ರಿಂದ ಹಂಗಾಗಿರೋದು. ನನಗೂ ಚಿಕ್ಕ ವಯಸ್ಸಲ್ಲಿ ತುಂಬ ಕೆಮ್ಮು ಕೋಲ್ಡ್ ಎಲ್ಲ ಆಗೋದಾಗ ನಮ್ಮಮ್ಮ ಮೆಣಸು ಬೆಳ್ಳುಳ್ಳಿ ಎಲ್ಲ ಕೊಡೋರು, ಹಿಡ್ಕೊಂಡು ಬಾಯಿಲಾಗಿ ಚೆನ್ನಾಗಿ ಅಗ್ದು ಅದನ್ನ ರಸ ಕುಡಿಬೇಕು ಅಂದ್ಬಿಟ್ಟು ಕೊಡೋರು. ಬಟ್ ಆಗ್ತಾ ಇರಲಿಲ್ಲ, ಹೆವಿ ಖಾರ ಇರೋದು. ಬಟ್ ಅದು ತಗೊಂಡು ಒಂದು 10-15 ಮಿನಿಟ್ಸಲ್ಲಿ ಕಂಟ್ರೋಲ್ ಆಗ್ತಿತ್ತು, ಕಫ ಎಲ್ಲ ಆಚೆ ಬರ್ತಾಯಿತ್ತು, ಇಲ್ಲ ಅಂತಂದರೆ ಕೆಮ್ಮೆಲ್ಲ ಕಂಟ್ರೋಲ್ ಆಗ್ತಾಯಿತ್ತು, ಆ ಥರ ಆಗ್ತಿತ್ತು. ಮೆಣಸು ಜೀರಿಗೆ ರಸಮ್ ಮಾಡಿಕೊಡೋರು, ಅದು ಅಷ್ಟೇ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಮಾಡ್ಕೊಂಡು ತಿಂದಾಗ ಅಯ್ಯೋ ತಿಂದಂಗೇನಿರಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದಲ್ವಾ, ಮಾಡ್ಕೋಬೋದು. ಇಲ್ಲಿ ದೊಡ್ಡಪತ್ರೆ ಎಲೆನ ಸುಟ್ಟಿ ಅದರ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ ಸ್ವಲ್ಪ, ಅದೂ ಸಹ ಅಷ್ಟೇ ತುಂಬಾ ಒಳ್ಳೆಯದು ದೊಡ್ಡಪತ್ರೆ ಎಲೆ. ಸೊ ಸಿಕ್ಕರೆ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಬೆಳೆಸಿ ಅದನ್ನ ತೊಗೊಂಡು, ಇಲ್ಲ ಹಾಗೆ ಜಿಗಿರಿ ಅಥವಾ ಅದನ್ನ ಸುಟ್ಟಿ ಅದ್ರ ರಸ ತೆಗೆದು ಕುಡೀರಿ, ಮಕ್ಳಿಗೂ ಸಹ ಕುಡಿಸಿ, ತುಂಬ ಒಳ್ಳೆಯದದು. ಹೀಗೆ ಈಗಿರೋ ವೆದರಲ್ಲಿ ದಯವಿಟ್ಟು ನೀವು ಯಾಕೆ ಸೇಫಾಗಿ ಕಂಟ್ರೋಲ್ ಮಾಡ್ಕೋಬೇಕು. ನಾವು ನೆನ್ನೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಲ್ಲ ಅದಕ್ಕೆ ಅಂದ್ಕೊಂಡ್ವಿ, ಬಟ್ ಇಲ್ಲ ಆ ಥರ ಏನಿಲ್ಲ. ಅವ್ರಿಗೆ ನೈಟಿಂದ ಸ್ವಲ್ಪ ಸ್ಟಾರ್ಟ್ ಆಯಿತು, ಹಾಗೂ ಮನೇಲಿ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತೆ, ಅದನ್ನ ತೊಗೊಂಡ್ರು. ಸೊ ಇವಾಗ ನೋಡ್ಬೇಕು, ಮಧ್ಯಾಹ್ನ ಸ್ವಲ್ಪ ಇದೇನ, ಸೊ ಕಂಟ್ರೋಲ್ ಬಂದರೆ ಓಕೆ, ಇಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕು. ನಮ್ಮ ಮನೆ ಹತ್ರ ಅಂದರೆ ನಮ್ಮ ಟ್ಯೂಷನ್ಗೆ ಬರ್ತಾಳೆ ಒಂದು ಹುಡುಗಿ, ಅವಳದು ನೆನೆ ಬರ್ಡೇ ಇತ್ತು, ಅವ್ರ ಮನೇಲಿ ಬಲೂನ್ಸ್ ಎಲ್ಲ ಕಟ್ಟಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅದೆಲ್ಲ ಇದೆ ಅಂದ್ಬಿಟ್ಟು ಎಲ್ಲರಿಗೂ ಹಂಚ್ಕೊಂಡು ಬರ್ತಾ ಇದ್ದಾಳೆ, ನಮಗೂ ಕೊಟ್ಟೋಗಿದ್ದಾಳೆ. ಇಲ್ಲ ಅಂಟ್ಕೋತಾ ಇಲ್ಲ, ಅದು ಡಬಲ್ ಟೈಪ್ ಹಾಕಿದ್ದಾರೆ ಬಟ್ ಅಂಟ್ಕೋತಾ ಇಲ್ಲ. 3 ಕೊಟ್ಟಿದ್ದಾಳೆ ಬಟ್ ಅದು ಅಂಟ್ಕೋತಾ ಇಲ್ಲ. ಬೇಡ ಅನ್ನೋಕ್ಕಾಗಲ್ಲ ಪಾಪ, ಇಸ್ಕೊಂಡೆ ಬಂದರೆ ಎಲ್ಲ ಮಕ್ಕಳೆಲ್ಲ ಆಟಾಡ್ತಾರೆ ಯಾರಾದರೂ ಅಂತ ಬಿದೋಗುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ನಾನು ಹೊರಗಡೆ ಹೋಗಬೇಕಿತ್ತು, ಹೋಗಿಲ್ಲ, ಒಂದು ಏನೋ ಎಕ್ಸ್ಚೇಂಜ್ ಮಾಡಿಸ್ಕೊಬರ್ಬೇಕಿತ್ತು. ಸೊ ಬಟ್ಟೆ ತೊಗೊಬಂದಿದ್ದೆ, ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಹೋಗಿಲ್ಲ. ಟೈಮ್ ಆಗ್ತಾ ಇದೆ, ನೋಡೋಣ, ಆದರೆ ಹೋಗ್ತೀನಿ, ಇಲ್ಲ ಅಂದ್ರಿಲ್ಲ. ಸೊ ನಾಳೆಯಿಂದ ಮತ್ತೆ ಸ್ಕೂಲ್ ಸ್ಟಾರ್ಟ್, ನಾಳೆಯಿಂದ ವ್ಲಾಗ್ಸು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ಇದ್ದಾಗ ಮಾಡ್ಕೋಬೇಕು. ಸೊ ಮಧ್ಯಾಹ್ನದ ಮೇಲೆ ಫ್ರೀ ಇರ್ತೀನಿ, ಸೊ ಆವಾಗ ಆದಷ್ಟು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಇನ್ಮೇಲೆ ಮಾರ್ನಿಂಗ್ ವ್ಲಾಗ್ಸು ಸ್ವಲ್ಪ ಕಷ್ಟ ಆಗುತ್ತೆ, ಮಾರ್ನಿಂಗ್ ಟೈಮಲ್ಲಿ ಬೇಗ ಎದ್ದು ನಾವು ಕೆಲಸ ಮಾಡಿಕೊಂಡು ಅದರಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದೇ ಇವತ್ತಿನ ವ್ಲಾಗ್, ಗೊತ್ತಲ್ವಾ? ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ಸ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹೀಗೇ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ನ. ಸೊ ಇದರಲ್ಲಿ ಏನೂ ಇರಲ್ಲ ಅಂಥದ್ದು. ಸೊ ಕೆಲವೊಂದು ಟಿಪ್ಸ್ ಅಷ್ಟೇ, ಕೆಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಮತ್ತು ಹೆಲ್ತಿ ಲೈಫ್ ಸ್ಟೈಲ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂದು ಸಣ್ಣ ಟಿಪ್ಸ್ ಅಷ್ಟೇ, ಅದು ಬಿಟ್ಟರೆ ಏನಿರಲ್ಲ ಈ ವ್ಲಾಗಲ್ಲಿ. ಸೊ ಇಷ್ಟ ಆದವ್ರು ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ವಿಡಿಯೋನ. ಸೊ ನಾನು ಇವತ್ತೇ ಎಕ್ಸ್ಚೇಂಜ್ ಬಂದ್ಬಿಡೋಣ ಅಂತ ಹೊರಟೆ. ಸೊ ಇದು ಇರೋದು ಪಟ್ಟೆಗಾರ್ ಪಾಳ್ಯ ಮೇಯ್ನ್ ರೋಡಲ್ಲಿ ಸಿಗುತ್ತೆ. ನೀವು ಬೇಕು ಅಂದರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ಪ್ರೈಸಸ್ ಎಲ್ಲ ಓಕೆ, ಕಮ್ಮಿ ಏನಿಲ್ಲ, ಬಟ್ ಓಕೆ. ಬಟ್ ಬ್ರ್ಯಾಂಡೆಡ್ ಕ್ಲಾತ್ಸ್ ಇದೆ, ಚೆನ್ನಾಗಿದೆ, ಮೆಟೀರಿಯಲ್ಸ್ ತುಂಬ ಬಾಳಿಕೆ ಬರುತ್ತೆ. ನಾನು ಹೇಳ್ದಾಗೆ ನೋಡ್ಬೋದು, ನೀವು ಇದು ರೈಟ್ ಸೈಡ್ಗೆ ಸಿಗುತ್ತೆ. ಸೊ ನೋಡಿ, ಹತ್ರ ಇರೋರು ವಿಸಿಟ್ ಮಾಡಿ.
ಅಂದ್ಕೊಂಡಿದ್ದೆ, ಬಟ್ ಇವಾಗ ಫ್ರೀ ಇದ್ನಲ್ಲ, ಇನ್ನೂ ಟ್ಯೂಷನ್ಗೆ 1.5 hour ಆಯಿತು. ಸೊ 3 o'clockಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮಾವನ ಜೊತೆ ಬಂದೆ. ನಾನು ಇಲ್ಲಿ ರೆಫರ್ ಮಾಡೋದು ಮಕ್ಳಿಗೆ ಬಟ್ಟೆ. ನನ್ನ ಮಕ್ಳಿಗೆ ನೈಟ್ ವೇರ್ಸು ಎಲ್ಲ ಇಲ್ಲೇ ತೊಗೊಳ್ಳೋದು. ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. 1 ಪ್ಯಾಂಟ್ 150 ಮತ್ತು 3 ಪ್ಯಾಂಟ್ಸ್ ತೊಗೊಂಡ್ರೆ 400 ಆ ಥರ ಇದೆ. ಮತ್ತು ಇನ್ನರ್ ವೇರ್ಗಳು ಬ್ರ್ಯಾಂಡೆಡ್ ಚೆನ್ನಾಗಿದೆ. ಮತ್ತು ಏನು ಡಿಸ್ಕೌಂಟ್ಸ್ ಇರೋಲ್ಲ, ಫಿಕ್ಸೆಡ್ ಪ್ರೈಸೇ. ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಅಲ್ಲಿ ಹಾಕಿದ್ದಾರೆ. ಸೊ ಡಿಸ್ಕೌಂಟ್ಸ್ ಏನು ಕೊಡೋಲ್ಲ. ಬಟ್ ಬಂದರೆ ನೀವು ಮಕ್ಕಳಿಗೆ ಅಥವಾ ಲೇಡೀಸ್ಗೆ ಸೊ ಇನ್ನರ್ ವೇರ್ಸ್, ಪ್ಯಾಂಟೀಸ್ ಇರ್ಬೋದು, ಬ್ರಾ ಇರ್ಬೋದು, ಅಥವಾ ಮಕ್ಳಿಗೆ ನೈಟ್ ವೇರ್ಸ್ ಇರ್ಬೋದು, ಜರ್ಕಿನ್ಸ್ ಇರ್ಬೋದು. ಸೊ ಚೆನ್ನಾಗಿರುತ್ತೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಜೆಮ್ ಸೂಟ್ ನಾನು ತೊಗೊಂಡೆ, ಡಂಗ್ರೀಸ್ ಥರ ಇರೋದನ್ನ ಅವಳಿಗೆ. ನನಗಿಷ್ಟ ಆ ಥರದ್ದೆಲ್ಲ ಅವಳಿಗೆ ಹಾಕೋಕ್ಕೆ. ಫ್ಯಾನ್ಸಿಯಾಗಿ ವೆಸ್ಟರ್ನ್ ವೇರ್ ಚೆನ್ನಾಗಿರುತ್ತೆ. ಸೊ ಇಷ್ಟೇ. ಹೋಗೋದು ಬೇಡ ಅಂದ್ಬಿಟ್ಟು ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡೆ. ಇನ್ನೇನು ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ಬಂದೆ. ಸೊ ಇನ್ನೂ ಟೈಮ್ ಇದೆ, ಇವಾಗ ಹೊರಡ್ತಾ ಇದ್ವಿ. ನಾನು ನಮ್ಮ ಮಾವ ಬಂದಿದ್ದು ಗಾಡೀಲಿ ಬಂದ್ವಿ. ಇಷ್ಟೇ, ಇನ್ನೇನಿಲ್ಲ. ತೊಗೊಂಡಾಯ್ತು. ಅದನ್ನ ಪ್ಯಾಕ್ ಮಾಡ್ಸೋಕ್ಕೆ ಅಂತ ಹೋದ್ರು ನಮ್ಮ ಮಾವ. ಇವಾಗ ತೊಗೊಂಡು ಹೊರಡೋದಷ್ಟೇ. ಒಂದ್ಸತಿ ನಿಯರ್ ಬೈ ಯಾರು ಇದ್ದರೆ, ಇದಿರೋದು ಪಟೇಗರ್ಪಾಳ್ಯ ಮೇಯ್ನ್ ರೋಡಲ್ಲೇ. ಸೊ ಸಿಗ್ನಲ್ಗಿಂತ ಹಿಂದೆ ಇದೆ. ಪಟೇಗರ್ಪಾಳ್ಯದಿಂದ ಮುಂದೆ ಸಿಗ್ನಲ್ ಸಿಗುತ್ತಲ್ಲ, ಅಲ್ಲಿಂದ ಇನ್ನು ಹಿಂದೆನೇ ಸಿಗುತ್ತೆ ನಿಮಗೆ. ಸೊ ರೈಟ್ ಸೈಡ್ಗಿದೆ. ನಿಮ್ಗೆ ಬೇಕು ಅಂದರೆ ಒಂದ್ಸತಿ ಬಂದು ವಿಸಿಟ್ ಮಾಡಿ. ನಿಯರ್ ಬೈ ಇರೋರು ಏನಾದ್ರು ತೊಗೋಬೇಕು ಅಂತಂದರೆ. ಇನ್ನೋವೇರ್ ಕ್ವಾಲಿಟೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವಾಗಲೂ ಒಂದೇ ಥರ ಸಿಗುತ್ತಲ್ವ ಗೊತ್ತಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಮಕ್ಕಳು ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇನ್ನು ನೈಟ್ ವೇರ್ಸ್ ಎಲ್ಲ. ಸೊ ಬೇಕು ಅಂದರೆ ಬಂದು ತೊಗೊಳ್ಳಿ. ಅಪ್ಪ ಏನೋ ನಿಂದು ಏನೋ ಪ್ರಾಬ್ಲಮ್ ನಿಂದು. ಯಾಕೆ ಹಿಂಗೆ ನಗಿಯೋದು? ಬಾಯ್ಲಿ ಏನಿದು ಕಾಯಿ? ಕೊಡಲ್ಲ. ತಗೋ ಸಿಂಬಾ. ಓ ಏನು ಸಿಂಬಾ ನಿಂದು? ಯಪ್ಪ ಹೆಂಗೆ ಬಂದು ಗುದ್ದುತ್ತಾನೆ ಅಂದರೆ ಹಂಗೆ ಗುದ್ದುತ್ತಾನೆ. ಸೊ ಇಷ್ಟೇ ವ್ಲಾಗು. ಇಷ್ಟ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.